ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಸಿನಿಮಾಗಾಗಿ 500 ಎಕರೆ ಜೋಳ ಬೆಳೆದಿದ್ದ ಕ್ರಿಸ್ಟೋಫರ್ ನೂಲನ್ ಎಂದರೆ ದಿ ಡಾರ್ಕ್ ನೈಟ್, ಟೆನೆಟ್, ಓಪನ್ ಹ್ಯಾಮರ್, ಇಂಟರ್ಸ್ಟೆಲ್ಲರ್ ನಂತಹ ಜಗಮೆಚ್ಚಿದ ಸಿನಿಮಾಗಳನ್ನ ನೀಡಿದ ನಿರ್ದೇಶಕ. ಸೈನ್ಸ್ ಫಿಕ್ಷನ್ ಕಥೆಯಾಧಾರಿತ ಸಿನಿಮಾಗಳ ನಿರ್ಮಾಣಕ್ಕೆ ಹೆಸರುವಾಸಿಯಾಗಿರುವ ನೂಲನ್ ಸಿನಿ ಜಗತ್ತಿನ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರೆಂದರೆ ತಪ್ಪಾಗದು. ಬ್ರಿಟನ್ ಮೂಲದ ಅಮೆರಿಕನ್ ಆಗಿರುವ ನೂಲನ್ ಜನಿಸಿದ್ದು 1970 ಜುಲೈ 30ರಂದು. ಸದ್ಯ ಹಾಲಿವುಡ್ನಲ್ಲಿ ನೆಲೆಸಿರುವ ಅವರು ಒಟ್ಟು 12 ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ. ಅವುಗಳಲ್ಲಿ ಹೆಚ್ಚಿನವಕ್ಕೆ ಕತೆ ಮತ್ತು ಆರ್ಥಿಕ ಇಂಧನವೂ ಅವರದ್ದೇ ಆಗಿದೆ. ನೂಲನ್ ಅವರ ಎಲ್ಲ ಸಿನಿಮಾಗಳು ವಿಶ್ವದಾದ್ಯಂತ ಕಂಡಿರುವ ಗಳಿಕೆಯನ್ನು ಒಟ್ಟುಗೂಡಿಸಿದರೆ ಬರೋಬ್ಬರಿ $600 ಬಿಲಿಯನ್ ಆಗುತ್ತದೆ. ರೂಪಾಯಿ ಲೆಕ್ಕದಲ್ಲಿ ಹೇಳುವುದಾದರೆ 57,000 ಕೋಟಿ ಆಗುತ್ತೆ. ನೂಲನ್ ಹಾಗೂ ಅವರ ಸಿನಿಮಾಗಳ ಜನಪ್ರಿಯತೆಯನ್ನು ಅರ್ಥ ಮಾಡಿಕೊಳ್ಳಲು ಇಷ್ಟು ಸಾಕಲ್ಲವೇ? ನಿರ್ದೇಶನ ಮಾತ್ರವಲ್ಲದೆ ಕತೆಗಾರ, ನಿರ್ಮಾಪಕ, ಸಿನಿಮಾಟೋಗ್ರಾಫರ್, ಸಂಕಲನಕಾರರು ಆಗಿರುವ ನೂಲನ್ 2014ರಿಂದ ಈಚೆಗೆ ಕೃಷಿಕನಾಗಿಯೂ ಗುರುತಿಸಿಕೊಂಡಿದ್ದಾರೆ. ಮೆಕ್ಕೆಜೋಳ ಬೆಳೆದ ನೂಲನ್ ಹಾಲಿವುಡ್ ಸಿನಿಮಾಗಳೆಂದರೆ ಕಣ್ಣಿಗೆ ಹಬ್ಬವೇ ಸರಿ. ಗ್ರಾಫಿಕ್ಸ್ ಕೈಚಳಕ ಅಲ್ಲಿರುತ್ತೆ. ಆದರೆ ಆದಾಗ್ಯೂ ನೂಲನ್ಗೆ ಗ್ರಾಫಿಕ್ಸ್, ಕಂಪ್ಯೂಟರ್ ಆಧಾರಿತ ಚಿತ್ರಗಳ ಬಗೆಗಿನ ಒಲವು ಅಷ್ಟಕ್ಕಷ್ಟೇ. ಅದೇ ಕಾರಣಕ್ಕೆ ಅವರು ಇಂಟರ್ಸ್ಟೆಲ್ಲರ್ ಸಿನಿಮಾ ನಿರ್ಮಾಣದ ವೇಳೆ ಎಂತಹ ಸವಾಲೊಂದಕ್ಕೆ ತಮ್ಮನ್ನು ತಾವು ಒಡ್ಡಿಕೊಂಡಿದ್ದರು ಎಂಬುದನ್ನು ಕೇಳಿದರೆ ನಿಮ್ಮ ಹುಬ್ಬೇರದೇ ಇರದು. ಭವಿಷ್ಯದಲ್ಲಿ ಭೂಮಿ ಮೇಲ್ಮೈ ಪರಿಸರ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿ ಮನುಕುಲ ಅವಸಾನದತ್ತ ಸಾಗುವ ಅಪಾಯವಿದೆ ಎಂದು ಮತ್ತೊಂದು ವಾಸಯೋಗ್ಯ ಗ್ರಹವನ್ನು ಹುಡುಕುವ ಕಥನ ಇಂಟರ್ಸ್ಟೆಲ್ಲರ್ನದ್ದು. ಕಪ್ಪು ಕುಳಿ, ಗುರುತ್ವಾಕರ್ಷಣೆಯ ರಹಸ್ಯ ಸೇರಿದಂತೆ ಇನ್ನಿತರ ಹಲವು ವಿಚಾರಗಳು ಕೂಡ ಸಿನಿಮಾದಲ್ಲಿವೆ. ಈ ಸಿನಿಮಾದಲ್ಲಿ ನಟ ಮ್ಯಾಥ್ಯೂ ಮೆಕ್‌ಕನೌಘೆ ಅವರು ಜೋಸೆಫ್ ಕೂಪರ್ ಎಂಬ ಪಾತ್ರವನ್ನು ನಿಭಾಯಿಸಿದ್ದಾರೆ. ನಾಸಾದ ನಿವೃತ್ತ ಪೈಲಟ್ ಆಗಿದ್ದ ಕೂಪರ್ ವಿಜ್ಞಾನಿಗಳ ತಂಡದೊಂದಿಗೆ ಹೊಸ ಗ್ರಹದ ಅನ್ವೇಷಣೆಗೆ ಹೊರಡುವ ಮುನ್ನ ಕುಟುಂಬದೊಂದಿಗೆ ಕೃಷಿ ಕಾಯಕದಲ್ಲಿ ತೊಡಗಿದ್ದಾರೆ. ದೂರದ ಪರ್ವತ ಪ್ರದೇಶದ ಮಗ್ಗುಲಿನಲ್ಲಿರುವ ವಿಶಾಲವಾದ ಹೊಲದಲ್ಲಿ ಸೊಂಪಾಗಿ ಬೆಳೆದ ಜೋಳ, ಅದರ ಮಧ್ಯೆ ಇರುವ ಇವರ ಮನೆಯಲ್ಲಿ ಅವರ ಕುಟುಂಬ ವಾಸವಿದೆ ಎಂಬಂತೆ ತೋರಿಸುವುದು ನೂಲನ್ನ ಉದ್ದೇಶವಾಗಿತ್ತು. ಪ್ರೇಕ್ಷಕರಿಗೆ ನೈಜ ದೃಶ್ಯಾನುಭವ ನೀಡಲೇಬೇಕೆಂಬ ಹಠಕ್ಕೆ ಬಿದ್ದ ಅವರು ಸುಮಾರು 500 ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆಸುವ ನಿರ್ಧಾರಕ್ಕೆ ಬಂದರು. ಆದರೆ ಪರ್ವತದ ಮಗ್ಗುಲಿನಲ್ಲಿ ಅಷ್ಟು ವಿಶಾಲವಾದ ಪ್ರದೇಶ ಸಿಗಬೇಕಲ್ಲ. ಹಾಗಂತ ಯೋಜನೆ ಕೈಬಿಡುವ ಅಥವಾ CGI ಮೂಲಕವೇ ದೃಶ್ಯ ರೂಪಿಸುವ ಜಾಯಮಾನ ನೂಲನ್ನದ್ದಲ್ಲ. ನಿರ್ದೇಶಕ ಜಾಕ್ ಸ್ನೈಡರ್ ಅವರು ನೂಲನ್ಗೂ ಮೊದಲು ಇಂತಹದ್ದೇ ಸಾಹಸಕ್ಕೆ ಕೈ ಹಾಕಿದ್ದರು. 2013ರಲ್ಲಿ ತೆರೆ ಕಂಡ ತಮ್ಮ ಮ್ಯಾನ್ ಆಫ್ ಸ್ಟೀಲ್ ಸಿನಿಮಾಗಾಗಿ ಕೆನಡಾದ ಕ್ಯಾಲ್ಗರಿ ಎಂಬಲ್ಲಿ ಸುಮಾರು $1 ಲಕ್ಷ, ಈಗಿನ ಲೆಕ್ಕದಲ್ಲಿ ಅಂದಾಜು 95 ಲಕ್ಷ ಈ ಲೆಕ್ಕದಲ್ಲಿ ಜೋಳವನ್ನು ಬೆಳೆಸಿದ್ದರು. ಅದೇ ಸ್ಥಳವನ್ನು ಬಾಡಿಗೆಗೆ ಪಡೆದು ಜೋಳ ಬೆಳೆಯಲು ಮುಂದಾದರು ನೂಲನ್. ಸಿನಿಮಾದ ಬಜೆಟ್ $165 ಮಿಲಿಯನ್, ಅಂದಾಜು 1,500 ಕೋಟಿ. ಈ ದುಡ್ಡಿಗೆ ಹೋಲಿಸಿದರೆ ನಿಜವಾಗಿಯೂ ಜೋಳ ಬೆಳೆಯುವುದು ಅಷ್ಟೇನೂ ದೊಡ್ಡ ವಿಚಾರವೇ ಆಗಿರಲಿಲ್ಲ. ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದ ಜೋಳವನ್ನು ಫಸಲು ಕೈ ಸೇರುವವರೆಗೆ ಉಳಿಸಿಕೊಳ್ಳುವುದು, ಚಿತ್ರೀಕರಣದ ವೇಳೆಯೂ ಕಾಪಾಡಿಕೊಳ್ಳುವುದು ಸಣ್ಣ ವಿಚಾರವಂತೂ ಆಗಿರಲಿಲ್ಲ. ಅದರ ಜೊತೆಗೆ ಆ ಭೂಮಿ ಜೋಳ ಬೆಳೆಯಲು ಸೂಕ್ತವಲ್ಲ ಎಂಬುದಾಗಿ ತಜ್ಞರು ಸಲಹೆಯನ್ನು ನೀಡಿದ್ದರು. ಅದ್ಯಾವುದನ್ನು ಲೆಕ್ಕಿಸಿರಲಿಲ್ಲ ನೂಲನ್. ಎಲ್ಲ ಅಡೆತಡೆ ಸವಾಲುಗಳನ್ನು ಮೀರಿ ಜೋಳ ಉಳಿಸಿಕೊಳ್ಳುವಲ್ಲಿ ಚಿತ್ರತಂಡ ಯಶಸ್ವಿಯಾಗಿತ್ತು. ಅದರ ಫಲವಾಗಿ ದೃಷ್ಟಿ ಹಾಯಿಸಿದಷ್ಟು ಜೋಳದ ಹೊಲ ಕಾಣುವ ದೃಶ್ಯಗಳು ಮನಸೊರೆಗೊಳ್ಳುವಷ್ಟು ಮೋಹಕವಾಗಿ ಚಿತ್ರದಲ್ಲಿ ಮೂಡಿಬಂದಿದ್ದವು. ಅಷ್ಟೇ ಅಲ್ಲ, ಚಿತ್ರೀಕರಣದ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಹಾನಿಯಾಗದೆ ಉಳಿದಿದ್ದ ಹೊಲದಲ್ಲಿನ ಜೋಳವನ್ನು ಮಾರಾಟ ಮಾಡಿದ್ದ ನೂಲನ್ ಬರೋಬ್ಬರಿ $162 ಮಿಲಿಯನ್, ಅಂದರೆ 1.53 ಕೋಟಿ ಲಾಭವನ್ನು ಮಾಡಿಕೊಂಡಿದ್ದರು. ನೈಜ ದೃಶ್ಯಗಳಿಗಾಗಿ ವಿಮಾನವನ್ನೇ ನಾಶ ಮಾಡಿದ್ದ ಈ ಭೂಪ ಸಿನಿಮಾ ನಿರ್ಮಾಣದ ವಿಚಾರದಲ್ಲಿ ಸಾಂಪ್ರದಾಯಿಕವಾಗಿದೆಯೇ ಉಳಿದಿರುವ ನೂಲನ್ ದೃಶ್ಯಗಳನ್ನು ಸಾಧ್ಯವಾದಷ್ಟು ಸ್ವಾಭಾವಿಕವಾಗಿ ಚಿತ್ರೀಕರಿಸಬೇಕು ಎಂಬ ನಿಲುವಿನವರು. CGI ಬಳಸುವ ಬದಲು ನೈಜ ದೃಶ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಅವರ ಪ್ರಯತ್ನಗಳು ಚಿತ್ರ ರಸಿಕರಿಗೆ ಬಹುವಾಗಿ ಹಿಡಿಸಿವೆ. ಟೀನೇಟ್ ಸಿನಿಮಾ ಅತ್ಯುತ್ತಮ ವಿಜುವಲ್ ಎಫೆಕ್ಟ್ಸ್ಗಾಗಿ 2021ರಲ್ಲಿ ಅತಿಷ್ಠಿತ ಆಸ್ಕರ್ ಮುಡಿಗೇರಿಸಿಕೊಂಡಿತ್ತು.
ಆ ಸಿನಿಮಾದ ದೃಶ್ಯಗಳಲ್ಲಿ ನೈಜತೆಯನ್ನ ಕಟ್ಟಿಕೊಂಡಿರುವುದಾಗಿ ನೂಲನ್ ನಿಜವಾದ ವಿಮಾನವನ್ನೇ ನಾಶ ಮಾಡಿದ್ದರು. ಇನ್ನು 2023ರಲ್ಲಿ ತೆರೆಕಂಡ ಓಪನ್ ಹ್ಯಾಮರ್ ಪರಮಾಣು ಸ್ಫೋಟ ದೃಶ್ಯಗಳಿಗಾಗಿ CGI ಮೊರೆ ಹೋಗದೆ ನೈಜವಾಗಿ ಚಿತ್ರೀಕರಣ ನಡೆಸಿದ್ದರು. ಕಣ್ಣು ಕೊರೈಸುವ ಬೆಳಕು, ಎದೆ ನಡುಗಿಸುವ ಸ್ಫೋಟದ ಸದ್ದು, ಆಗಸದಲ್ಲಕ್ಕೂ ಹರಡಿದ ಬೆಂಕಿ. ಈ ಸಿನಿಮಾ ನೋಡಿದವರಿಗೆ ಅಣುಬಾಂಬ್ ತಯಾರಿಕಾ ಪ್ರಯೋಗಾಲಯಕ್ಕೆ ಹೋಗಿ ಬಂದ ಅನುಭವವೇ ಆಗಿತ್ತು. 7 ವಿಭಾಗಗಳಲ್ಲಿ ಆಸ್ಕರ್ ಗೆದ್ದ ಓಪನ್ ಹ್ಯಾಮರ್ ಸಿನಿಮಾ 2024ರ 96ನೇ ಆವೃತ್ತಿಯ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 7 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತ್ತು. ಅತ್ಯುತ್ತಮ ಸಿನಿಮಾ, ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ನಟ, ಉತ್ತಮ ಪೋಷಕ ನಟ ಮತ್ತು ಉತ್ತಮ ಸಂಗೀತ, ಉತ್ತಮ ಸಂಕಲನ. ಹೀಗೆ ಓಪನ್ ಹ್ಯಾಮರ್ ಮಾತ್ರವಲ್ಲ, ನೂಲನ್ ಅವರ ಇನ್ಸ್ಪೆಕ್ಷನ್, ದಿ ಡಾರ್ಕ್ ನೈಟ್, ಡಂಕಿರ್ಕಿ ಸಿನಿಮಾಗಳಿಗೂ ಒಂದಕ್ಕಿಂತ ಹೆಚ್ಚು ಆಸ್ಕರ್ ಗೆದ್ದು ಬೀಗಿದ್ದವು. ಇವೆಲ್ಲವೂ ಅವರ ಪ್ರತಿಭೆಗೆ ಹಿಡಿದ ಕನ್ನಡಿಯೇ ಸರಿಯೇ. ಇದೇ ಕಾರಣಕ್ಕೆ ಅವರ ಪ್ರತಿ ಸಿನಿಮಾ ಮೇಲಿನ ನಿರೀಕ್ಷೆಗಳು ಮತ್ತಷ್ಟು ಹೆಚ್ಚಾಗುತ್ತಲೇ ಇವೆ. ನೂಲನ್ ಅವರ ಹೊಸ ಪ್ರಾಜೆಕ್ಟ್ ದ ಒಡಿಸ್ಸೆ ಮುಂದಿನ ತಿಂಗಳು ಜೂನ್ 17ಕ್ಕೆ ತೆರೆಗಪ್ಪಿಳಿಸಲು ಸಜ್ಜಾಗಿದೆ.